ಇನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರದಿಂದ ಭೇಟಿಯಾಗೋಕ್ಕಾಗಿರಲಿಲ್ಲ ವೈಯಕ್ತಿಕ ಕಾರಣಗಳಿಂದಾಗಿ. ಸೊ ಮಾರ್ಕೆಟು ಏನೇನಾಯಿತು, ಏನೇನು ವಿದ್ಯಮಾನಗಳಾಯಿತು ಲಾಸ್ಟ್ ಒಂದು 3 ದಿನದಲ್ಲಿ, ಮಾರ್ಕೆಟ್ ಯಾವ ಕಡೆಗೆ ಹೋಗೋ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ಮಾತಾಡ್ತಾ ಹೋಗೋಣಂತೆ. ಮೇಯ್ನ್ ನಿಮಗೆ ಗೊತ್ತಿರೋ ಹಾಗೆ ಇಡೀ ಜಗತ್ತೇ ಕಾಯ್ಕೊಂಡಿದ್ದಂಥ ಒಂದು ಇವೆಂಟ್ ಅಂದರೆ ಟ್ರಂಪ್ ಅವರು ಏನು ಚೈನಾಗೆ ಹೋಗ್ತಾ ಇದ್ರು, ಅಲ್ಲಿ ಏನಾಗುತ್ತೆ ಔಟ್ಕಮ್ಗಳು, ಜೊತೆಗೆ ದೊಡ್ಡ ದೊಡ್ಡ CEO ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಏನಾದರೂ ಒಂದು ಔಟ್ಕಮ್ನ ತರೋಕ್ಕೆ ಸಾಧ್ಯ ಆಗುತ್ತಾ, ಚೈನಾ US ಮಾರ್ಕೆಟ್ಗೆ ಓಪನ್ ಅಪ್ ಆಗುತ್ತಾ, ಏನು ಕತೆ ಅಂತ, ಎಕ್ಸಾಕ್ಟ್ ಟ್ರೇಡ್ ಡೀಲ್ ಏನಾಗಿದೆ ಅಂತ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಅಂತೂ ಮಾಹಿತಿ ಬಂದಿಲ್ಲ. ಅದು ಟ್ರಂಪ್ ಅವರು ಕೂಡ ಹೇಳ್ಕೊಂಡಿಲ್ಲ, ಚೈನಾಯಿಂದ ಕೂಡ ಬಂದಿಲ್ಲ. ಆದರೆ ಒಂದಿಷ್ಟು ಬೇಡಿಕೆಗಳು ಅಂತ, ನಾನು ಬೇಡಿಕೆ ಏನೋ ಇಡೋಷ್ಟು ನನಗೇನಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಟ್ರಂಪ್ ಅವರು. ಅಂದರೆ ಯಾವ್ದ್ರ ಬಗ್ಗೆ, ಈಗ ಚೈನಾಗೆ ಹೋಗಿ ಬಂದರೆ ಸ್ಟ್ರೈಟ್ ಆಫ್ ಹಾರ್ಮಸ್ ಏನು ಒಂದು ಕ್ಲೋಸ್ ಆಗೋಗಿತ್ತು ಇರಾನ್ ಹತ್ರ, ಅದನ್ನು ಓಪನ್ ಆಗ್ಸೋಕ್ಕೆ ಚೈನಾ ಏನಾದರೂ ಹೆಲ್ಪ್ ಮಾಡುತ್ತಾ ಅಂತ ಒಂದು ಆಶಾಭಾವನೆ ಇತ್ತು. ಆದರೆ ನನಗೆ ಯಾರಿಂದ ಫೇವರ್ ಬೇಕಾಗಿಲ್ಲ, ನಾನೇನದ್ರ ಬಗ್ಗೆ ಪ್ರೆಷರ್ ಹಾಕಿಲ್ಲ ಅಂತ ಹೇಳಿದ್ದಾರೆ. ಬಟ್ ಈ ಎರಡು ದೇಶಕ್ಕೆ ಓಪನ್ ಆಗುವಂಥದ್ದು ಪ್ರೈಮರಿ ಇಂಪಾರ್ಟೆನ್ಸ್ ಅಂತ ಹೇಳಿದ್ದಾರೆ. ಅದೇ ಸಮಯಕ್ಕೆ ಇಲ್ಲಿ ಆಲ್ರೆಡಿ ಮತ್ತೆ ಇಸ್ರೇಲು ಯುದ್ಧಕ್ಕೆ ತಯಾರಿ ಮಾಡಿಕೊಡ್ತಾ ಇದೆ. ಆ ಸ್ಟೇಲ್ ಮೇಟ್ ಏನಿದೆ ಅದು ಮುಂದುವರಿಯುತ್ತೆ ಅಂತ ಇರಾನ್ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಅಣತಿಯಂತೆ ನಾವೇನು ಪ್ಲ್ಯಾನ್ ಹೇಳ್ತೀವೋ ಅದ್ರ ಥರನೇ ಸ್ಟ್ರೈಟ್ ಆಫ್ ಹಾರ್ಮೋಸಿಂದ ಎಲ್ಲದೂ ಕೂಡ ಆಚೆ ಹೋಗಬೇಕು ಅಂತ ಇರಾನ್ ಹೇಳ್ತಾ ಇದೆ ಅಂತ ಸುದ್ದಿ ಬಂದಿತ್ತು. ಅದೇ ರೀತಿಯಾಗಿ ಬೋಯಿಂಗ್ ಒಂದು 500 ಯುದ್ಧ ವಿಮಾನ ಒಂದು ತಗೊತಾರೆ ಅಂತ ಇತ್ತು ಬೋಯಿಂಗಿಂದ, ಯಾರು ಚೈನಾದವರು. ಸೊ ಬೋಯಿಂಗ್ ಇದ್ರದ್ದು, ಆದರೆ ಅವರು 200 ಅಂತ ಹೇಳಿದ್ದಾರೆ ಟ್ರಂಪ್ ಅವರು. ಸೊ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅದಕ್ಕಿಂತ ಕಮ್ಮಿ ಬಂದಿದೆ. ಹಾಗಾಗಿ ಬೋಯಿಂಗ್ ಸ್ಟಾಕ್ಗಳೆಲ್ಲ ಕೆಳಗಡೆ ಬಿತ್ತು. ಸೋಯಾಬೀನನ್ನು ಖರೀದಿ ಮಾಡ್ತೀವಿ US ಇಂದ ಅಂತ ಹೇಳಿದ್ದಾರೆ ಅಂತ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ. ಇಲ್ಲಿಯ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ US ಇಂದ ರೈತರಿಗೆ ಅಂತ. ಅದನ್ನು ಬಿಟ್ಟರೆ ಆಯಿಲ್ ಕೂಡ ನಾವು US ಇಂದ ಪರ್ಚೇಸ್ ಮಾಡ್ತೀವಿ ಅನ್ನೋದು ಒಂದು ಚೈನಾದಿಂದ ಬಂದಿದ್ದಂಥದ್ದು. NVIDIA ಚಿಪ್ಸನ್ನು ಕೂಡ ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ವಂತೆ, ಅವರೇ ಒಂದು ಓನ್ ಆಗಿ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊತಾರೆ ಅಂತೆ, ಈ ಥರ ಅಂತೆಲ್ಲ ಬಂದಿತ್ತು. ಹಾಗಾಗಿ ಎಕ್ಸಾಕ್ಟ್ ಟ್ರೇಡ್ ಡೀಲ್ ಏನೇನಾಗಿದೆ ಅದು ಒಂದು ದೊಡ್ಡದೇನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು ಆ ರೀತಿ ಆಗಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಕೂಡ ಓಪನ್ ಮಾಡ್ಸೋಕ್ಕಾಗಿಲ್ಲ. ಸೊ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಏನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅದು ಸಿಕ್ಕಿಲ್ಲ ಟ್ರಂಪ್ ಅವರ ಚೈನಾ ವಿಸಿಟಿಂದ. ಅದೇ ರೀತಿಯಾಗಿ ಇಲ್ಲಿ ಏನು ವಿದ್ಯಮಾನಗಳಾಗಿದೆ ಅಂತ ನೀವು ನೋಡೋದಾದರೆ ನಿಮ್ಗೆ ಗೊತ್ತಿದೆ, ನೀಟ್ ಪರೀಕ್ಷೆ ರದ್ದಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಇವಾಗ ಅದರದ ಒಂದು ಎಫೆಕ್ಟ್ನ ಅನುಭವಿಸಬೇಕಾಗಿದೆ. ಹಾಗೆಯೇ ಪೆಟ್ರೋಲ್ ಡೀಸೆಲ್ ರೇಟು ₹3 ಜಾಸ್ತಿ ಮಾಡಿದ್ದಾರೆ. ಐ ಥಿಂಕ್ ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದು ಹೈದರಾಬಾದಲ್ಲಿ ₹110 ಚಿಲ್ಲರೆ ಇದೆ. ಅಲ್ಲಿ ಸ್ಟೇಟ್ ಟ್ಯಾಕ್ಸು ಕೂಡ ಇರುತ್ತಲ್ವ, ಸ್ಟೇಟ್ ಟ್ಯಾಕ್ಸು ಒಂದೊಂದು ಸ್ಟೇಟಿಂದ ಒಂದೊಂದು ವೇರಿ ಆಗ್ತಾ ಹೋಗುತ್ತೆ. ಇಲ್ಲಿ ₹106.17 ಆಗಿದೆ ಅಲ್ವಾ. ಸೊ ಈ ರೀತಿ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಿಫ್ಟಿ ಇದು ಶುಕ್ರವಾರದ ಕ್ಲೋಸಿಂಗು ಯಾವ ರೀತಿ ಆಗಿದೆ ಅಂತ ನಿಮ್ಗೆ ನೋಡಿದ ಹಾಗೆ, ರಿಲಯನ್ಸು 1.87%, ಹಾಗೆಯೇ ಟಾಟಾ ಸ್ಟೀಲು ಮೆಟಲ್ ಸೆಕ್ಟರಲ್ಲಿ ಒಂದು ಏನು ರ್ಯಾಲಿ ಆಗ್ತಾ ಇತ್ತು ಅದು ಮುಗಿತಾ ಬರ್ತಾ ಇದೆಯೋ ಅನ್ನೋ ಒಂದು ಇಂಡಿಕೇಶನ್ನ ಕೊಡೋ ಥರ ಬರ್ತಾ ಇದೆ. ಫಾರ್ಮಾ ಸೆಕ್ಟರ್ಗಳು ಸ್ವಲ್ಪ ಪಾಸಿಟಿವ್ ಆಗಿರೋದು ಬಿಟ್ಟರೆ ಡಾಕ್ಟರ್ ರೆಡ್ಡಿ ಸ್ಟಾಕ್ ಗೇನರ್ ಆಗಿತ್ತು, ಇನ್ಫೋಸಿಸು ಪಾಸಿಟಿವ್ ಆಗಿತ್ತು, IT ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ಆದರೆ ಹಿಂಡಾಲ್ಕೋದಲ್ಲಿ 3.2%, ಅದು ಮೆಟಲ್ ಸ್ಟಾಕ್ಗಳು ಒಂದು ನೆಗೆಟಿವ್ ಸೈಡಿಗೆ ಹೋಗ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರ್ತಾದ್ರೂ ಕೂಡ ಮೇಜರ್ ಸ್ಟಾಕ್ಸ್ಗಳು ರೆಡ್ಡಲ್ಲೇ ಇತ್ತು. HAL ಅಲ್ಲಿ 4.81% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಮುತ್ತೂಟ್ ಫೈನಾನ್ಸಲ್ಲಿ 6.22 ಚಿನ್ನ ಖರೀದಿ ಮಾಡಿಬಿಡಿ ಅಂತ PM ಅವರು ಹೇಳಿದ್ದಾರೆ ಅನ್ನೋದು ಕಾರಣದಿಂದಾಗಿ ಸುಮಾರು ಜ್ಯುವೆಲರ್ಗಳು ಇವಾಗ ಖಾಲಿ ಹೊಡಿತಾ ಇದ್ದಾರೆ. ಅಫ್ಕೋರ್ಸ್ ಚಿನ್ನದ ರೇಟು ಕೂಡ ಜಂಪ್ ಆಗ್ತಾ ಹೋಯಿತು. ಯಾಕೆಂದರೆ ಬರೀ ಚಿನ್ನ ತಗೋಬೇಡಿ ಅನ್ನೋದಕ್ಕೆ ಜನ ತಗೊಳೋದಲ್ಲ, ಅಲ್ಲಿ ಒಂದು ಇಂಪೋರ್ಟ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡಿದ್ರಲ್ವ ಚಿನ್ನ, ಈಗ ಕಸ್ಟಮ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡೋದಾದರೂ ಕೂಡ ಇಲ್ಲಿಯವರು ಯಾರಾದರೂ ಸಿಲ್ವರು ಅದಕ್ಕೆಲ್ಲ ಈಗ ಎಕ್ಸ್ಪೋರ್ಟಿಗೂ ಕೂಡ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಕೂಡ ಚಿನ್ನ ಬಿದ್ದಿದೆ. ಅದನ್ನು ಮಾತಾಡ್ತಾ ಹೋಗ್ತೀನಿ, ಯಾಕೆಂದರೆ ಬಾಂಡ್ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಬರೋದಾದ್ರೆ ಸೋಲಾರ್ ಇಂಡಸ್ಟ್ರೀಸ್ ಅಂತ ಕಾಣಿಸುತ್ತೆ 3.89%. ಹಾಗೆಯೇ ಮುತ್ತೂಟ್ ಫೈನಾನ್ಸು 6.22% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿತ್ತು. ಸೊ ನಿಫ್ಟಿ ಏನು ಮಾಡ್ತಾ ಇತ್ತು ಅಂತ ನೋಡೋದಾದರೆ 4 ದಿನದಿಂದ ಸತತವಾಗಿ ನಾವು ಕೆಳಗಡೆನೆ ಬೀಳ್ತಾ ಬಂದಿದ್ವಿ. ಎಲ್ಲಿ ತನಕ ಅಪ್ ಟು ಲಾಸ್ಟ್ ಮಂಗಳವಾರ ತನಕ ಅಲ್ವಾ. ಸೊ ಮಂಗಳವಾರ ತನಕ ಕೆಳಗಡೆನೆ ಬಿದ್ದಿದ್ವಿ. ಬುಧವಾರ ಒಂದು ಡೋಜಿ ಕ್ಯಾಂಡಲ್ ಮಾಡ್ತು ನೋಡಿ. ಈ ಥರ ಒಂದು ಸತತವಾಗಿ ಒಂದು 1000 ಪಾಯಿಂಟ್ಗಳಾಗಿ ಎಲ್ಲೋ ಒಂದು ಡೋಜಿ ಮಾಡ್ತಾ ಇದೆ. ಮೋರೋವರ್ ಇದು ಒಂದು ಗ್ಯಾಪ್ ಝೋನ್ ಅಲ್ವಾ. ಈ ಗ್ಯಾಪ್ ಝೋನು ಹೌದು ಫಿಲ್ ಆಗಬೇಕು ಅಂತ ಸುಮಾರು ಜನಕ್ಕೆ ಇರುತ್ತೆ. ಆದರೆ ಗ್ಯಾಪ್ ಝೋನ್ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಕೂಡ ಆಗಿರುತ್ತಲ್ವಾ. ಸೊ ಅಲ್ಲಿ ಡೋಜಿ ಮಾಡ್ತಾ ಇದೆ ಅಂದರೆ ಇನ್ ಕೇಸ್ ನೀವು ಪೊಸಿಷನ್ ಉಳಿಸ್ಕೊಂಡು ಬಂದಿದ್ರಿ ಅಂದ್ರೂ ಕೂಡ ಎಕ್ಸಿಟ್ ಮಾಡೋದಕ್ಕೆ ಒಂದು ಇಂಡಿಕೇಶನ್ ಅದು. ಯಾಕೆಂದರೆ ಸತತವಾಗಿ ಬೀಳ್ತಾ ಇದ್ದ ಮಾರ್ಕೆಟ್ ಒಂದು ಡೋಜಿಗೆ ಕನ್ವರ್ಟ್ ಆಗಿದೆ ಅಂದರೆ ಅಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಇವಾಗ ಬೈಯರ್ಸ್ ತೊಗೊಂಡೋಗಬೇಕು ಸೆಲ್ಲರ್ಸ್ ತೊಗೊಂಡೋಗಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಅದಾದ್ಮೇಲೆ ಮಾರನೇ ದಿನ ಶಾರ್ಟ್ ಕವರಿಂಗ್ ಕೊಡ್ತು. ಶುಕ್ರವಾರ ದಿನ ಕೂಡ ಪಾಸಿಟಿವ್ ಆಗಿ 23,800 ತನಕ ಅಟೆಂಡ್ ಮಾಡಿ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಬಂದು ಕ್ಲೋಸಿಂಗ್ ಆಗಿದೆ. ಸೊ ತಿರ್ಗಾ ಈಗ 23,800 ಏನು ಲೈನ್ ನಾವು ಹಿಂದೆ ಮಾತಾಡಿದ್ವಿ ಅದು ಇವಾಗ ಒಂದು ಇಂಪಾರ್ಟೆಂಟ್ ಬ್ಯಾರಿಯರ್ ಆಗಿ ಆಕ್ಟ್ ಆಗ್ತಾ ಇದೆ. ಅದ್ರ ಮೇಲ್ಗಡೆ ಹೋಯ್ತು ಅಂದರೆ ಇಲ್ಲಿ ಒಂದು ಬಾಕ್ಸ್ ಕೂಡ ಇದೆ 23,800 24,000 ಒಂದು ಟ್ರಿಕ್ಕಿ ಝೋನ್ ನಿಫ್ಟಿಗೆ. ನೋಡೋಣ ಆ
ಝೋನ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಹೋಗುತ್ತೆ ಅಂತ. ಅಕಸ್ಮಾತ್ ಈ 23,250 ಏನೊಂದು ಇತ್ತೀಚೆಗೆ ಲೋ ಮಾಡಿತ್ತಲ್ಲ, ಹೋದ ವಾರ ಲೋ ಮಾಡಿತ್ತಲ್ಲ, ಇದನ್ನು ಬಿಟ್ಟು ಬಂತು ಅಂದರೆ ಮಾರ್ಕೆಟು ತುಂಬ ವೀಕ್ ಆಗ್ತಾ ಹೋಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಆಗಲೇ ಹಿಂದೆ ಇರುವಂಥದ್ದು 22,421 ಅಲ್ಲಿ ಬರುತ್ತೆ. ಆಗ ಡಬ್ಲ್ಯೂ ಪ್ಯಾಟರ್ನ್ ಮಾಡುತ್ತಾ ಮತ್ತೊಂದು ಮಾಡುತ್ತಾ ಅದೆಲ್ಲ ಮುಂದಿನ ಮಾತು. ಬಟ್ ಕೆಳಗಡೆಗೆ 23,250 ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮೇಲ್ಗಡೆ 23,800 ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ಗಳಾಗಿದೆ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಗೋಲ್ಡ್ ಪ್ರೈಸ್ಗಳು ಶುಕ್ರವಾರ ದಿವಸ ಜೋರಾಗಿ ಬಿತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. 4,800 ಲೆವೆಲ್ ಅಂತೆಲ್ಲ ನಾವು ಹಿಂದೆ ಮಾತಾಡ್ತಾ ಇದ್ವಿ ನೋಡಿ, ಅಲ್ಲಿ ಅಟೆಂಪ್ಟ್ ಮಾಡಿ ಅಲ್ಲಿಂದ ಒಂದು ಕರೆಕ್ಷನ್ ಬರೋಕ್ಕೆ ಶುರುವಾಯಿತು. ಸೊ ಆ ಒಂದು ಚಾನಲ್ ಏನು ನಾನು ಮಾತಾಡಿದ್ದೆ, ಐ ಥಿಂಕ್ ಮಂಗಳವಾರದ ಫಿನ್ ಫ್ಯಾಕ್ಟ್ಸ್ನಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡಿದ್ವಿ. ಸೊ ಆ ಪ್ಯಾಟರ್ನ್ ಹಾಗೇ ಇದೆ. ಒಂದು ಲೋಯರ್ ಹೈ ಲೋಯರ್ ಲೋ ಏನು ಮಾಡಿತ್ತು ಅದೇ ರೀತಿ ಇದೆ. ಇಲ್ಲಿ ಒಂದು ಕವರ್ ಮೇಲೆ ಕೊಡೋಕೆ ಹೋಗುತ್ತೆ ಅಂತ ಕಾಣಿಸ್ತಾ ಇದ್ರು ಕೂಡ 4,800 ಮೇಲೆ ಕ್ಲೋಸಿಂಗ್ ಆಗಿಲ್ಲ. ಸೊ ಸ್ಟಿಲ್ ನಾವು ಗೋಲ್ಡನ್ನ ಈ ಒಂದು ಚಾನಲಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ ಅನ್ಕೋಬಹುದು. ಈ ಚಾನಲ್ಲೇ ಟ್ರೇಡ್ ಆಗ್ತಾ ಇದ್ರೆ ಕೆಳಗಡೆಯಲ್ಲಿ ಬರುತ್ತೆ. ಸೊ 200 ಮೂವಿಂಗ್ ಆವರೇಜು ಹಳೆಯದು ಒಂದ್ಸಲ ಲೋ ಮಾಡಿದ್ದು 4,200 ಲೆವೆಲಲ್ಲಿದೆ. ಅದಕ್ಕಿಂತ ಕೆಳಗಡೆ ಬಂದರೆ 4,000 ಲೆವೆಲಲ್ಲಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. 4,000 ಲೆವೆಲ್ಗೆ ಗೋಲ್ಡ್ ಬರುತ್ತಾ ಗೊತ್ತಿಲ್ಲ, ಬಂದರೆ ಗುಡ್ ಆಪರ್ಚುನಿಟಿ ಟು ಬೈ ಅಂತ ಅನ್ಕೊಂತ ಹೋಗ್ಬೋದು. ಈಗ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಈ ಒಂದು ಚಾನಲ್ ರೇಂಜ್ ಆಗುತ್ತಲ್ವ ಅದು, ಹಾಗಾಗಿ ಆಗ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. 4,000 ಲೆವೆಲ್ಗೆ ಬಂದರೆ 4,000 ಲೆವೆಲ್ಗೆ ಬಂದರೂ ಕೂಡ ನಮಗೆ ಪೂರ್ತಿ ಬೆನಿಫಿಟ್ ಸಿಗುತ್ತಾ? ಇವಾಗ ಸಿಗೋದಿಲ್ಲ. ಯಾಕೆಂದರೆ 10 ಗ್ರಾಮಿಗೆ ನಮಗೆ 9,000 to 10,000 ಜಾಸ್ತಿ ಆಗೋಗ್ಬಿಟ್ಟಿದೆ ಇಂಪೋರ್ಟ್ ಡ್ಯೂಟಿ ಆಗಿರೋದ್ರಿಂದ. ಹಾಗಾಗಿ ಅವಸರ ಮಾಡ್ಕೊಳೋದು ಬೇಕಾಗಿಲ್ಲ ಗೋಲ್ಡಲ್ಲಿ. ಸೊ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತೀನಿ. ನಿಫ್ಟಿನೂ ಕೂಡ ನೋಡಿ, ಯಾವತ್ತು ಬೀಳುತ್ತೋ ಅವತ್ತು ದೊಡ್ಡ ವಾಲ್ಯೂಮು, ಅಡ್ವಾನ್ಸ್ಡ್ ಡಿಕ್ಲೈನ್ ಕೂಡ ಜಾಸ್ತಿ, RSI ಡೈವರ್ಜೆನ್ಸು, ಈ ರೀತಿ ಎಲ್ಲ ಒಂದಿಷ್ಟು ಇಂಡಿಕೇಷನ್ಗಳನ್ನು ತೋರಿಸ್ತಾ ಇದೆ. 23,250 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಕ್ ಆಗುತ್ತೆ ನಿಫ್ಟಿಗೆ. ಅದನ್ನು ಬ್ರೇಕ್ ಆಯಿತು ಅಂತಂದರೆ ಒಂದು ದೊಡ್ಡ ಫಾಲ್ ಬರ್ತಾ ಹೋಗ್ಬೋದು. ಲಾಸ್ಟ್ ವೀಕಲ್ಲಿ ಇದನ್ನೆಲ್ಲ ಮಾತಾಡಿದ್ದೀವಿ. ಅವಸರ ಮಾಡ್ಕೊಳ್ಳೋಂಥ ಸಿಚುವೇಶನ್ ಇಲ್ಲ. ನಿಫ್ಟಿನಲ್ಲಿ ಈ ಲೆವೆಲಲ್ಲಿ ಯಾರಾದರೂ ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಈಗ ಅವಸರ ಬಿದ್ದು ಆ್ಯಡ್ ಮಾಡ್ಕೊಳ್ಳೋಂಥದ್ದು ಬೇಕಾಗಿಲ್ಲ, ವೆಯ್ಟ್ ಮಾಡ್ಬೋದು ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ. ಹೇಗೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲದೂ ಕೂಡ ಒಂದು ಲರ್ನಿಂಗ್ ಪರ್ಪಸ್ಸಿಗೆ ಆಗಿರುತ್ತೆ. ಹಾಗೆಯೇ ಸಿಲ್ವರಲ್ಲೂ ಕೂಡ ಒಂದು ಹೈಯರ್ ಹೈನ ಮಾಡಿತ್ತಿಲ್ಲಿ ನೀವು ನೋಡೋದಾದರೆ ಈ ಚಾನಲ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿತ್ತು. ಆದರೆ ತಿರ್ಗಾ 90 ಲೆವೆಲ್ ಏನಿದೆ ಅಲ್ಲಿ ಒಂದು ಬ್ಯಾರಿಯರ್ನ ಮಾಡ್ಕೊಂಡಿದೆ. ಇಲ್ಲಿಂದ ಒಂದು ಕರೆಕ್ಷನ್ ತೊಗೊಂಡು ಈಗ ಶಾರ್ಪ್ ಆಗಿ ಬರ್ತಾ ಇದೆ. 70 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸಿಲ್ವರಿಗೆ. 70ನ ಬ್ರೇಕ್ ಆಯಿತು ಅಂತಂದರೆ ನಾವು ತುಂಬ ಒಂದು ದೊಡ್ಡ ಫಾಲ್ಗೆ ಹೋಗ್ತಾ ಹೋಗ್ಬೋದು. ಯಾಕೆಂದರೆ ಫಾಲ್ ಆಗಿ ಒಂದು ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡಿ ಫಾಲ್ ಅಂತ ಆಗ್ತಾ ಹೋಗುತ್ತೆ. ನೋಡೋಣ ಆ ಥರ ಏನಾದ್ರು ಒಂದು ಫಾಲ್ ಸಿಗುತ್ತಾ, 50 ಕಡೆಗೆ 50-60 ಲೆವೆಲ್ಗೆಲ್ಲ ಹೋಗೋ ಥರದ್ದು ಒಂದು ಫಾಲ್ ಸಿಗುತ್ತಾ ನೋಡೋಣ. ಸದ್ಯಕ್ಕೆ ಈ ಚಾನಲ್ ಬಿಟ್ಟು ಬರಬೇಕು. 70 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಝೋನು ಸಿಲ್ವರಲ್ಲಿ. ಅದೇ ರೀತಿಯಾಗಿ ಒಂದಿಷ್ಟು ಬೇರೆದು ಬ್ಯಾಂಕ್ ನಿಫ್ಟಿ ಅಂತ ನೋಡೋದಾದ್ರೆ ಈಗ 54,000 ಕೆಳಗಡೆನೇ ಇದೆ. 53,710 ಟ್ರೇಡ್ ಆಗ್ತಾ ಇದೆ. ಸೆನ್ಸೆಕ್ಸ್ ಕೂಡ 75,010 ಹತ್ರ ಬಂದಿದೆ. ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದೂ ಕೂಡ ಫಾಲ್ ಆಗಿತ್ತು. ವಿಕ್ಸ್ ಈಗಲೂ ಕೂಡ 18 ಲೆವೆಲಲ್ಲಿದೆ. ಗಿಫ್ಟ್ ನಿಫ್ಟಿ ಫ್ಲಾಟ್ ಆಗಿ ಎಂಡ್ ಆಗಿತ್ತು ಶುಕ್ರವಾರ ದಿವಸ. ನಾಳೆ ಯಾವ ರೀತಿ ಓಪನ್ ಆಗುತ್ತೆ ಅಂತ ನೋಡೋಣ. ಕ್ರೂಡ್ ಆಯಿಲ್ ಆಲ್ರೆಡಿ ಇವಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಸುದ್ದಿ ಎಲ್ಲ ಬಂದ ಮೇಲಿಂದ ಇದೇನು ಮುಗಿಯೋ ಥರದ್ದು ಕಾಣಿಸ್ತಾ ಇಲ್ಲ. ಟ್ರಂಪ್ ಚೈನಾ ಹೋಗಿ ಬಂದ್ರೂ ಅಷ್ಟೇ, ಏನಾದರೂ ಅಷ್ಟೇ ಅಂದಾಗಿರೋದ್ರಿಂದ ಆಲ್ರೆಡಿ 10,000 ಲೆವೆಲ್ಗೆ ಹೋಗಿದೆ ಇಂಡಿಯಾದಲ್ಲಿ. ಅದೇ ರೀತಿಯಾಗಿ ಕ್ರೂಡು ಕೂಡ 2.47% ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮೇಲೆ ಹೋಗಿದೆ. ಗೋಲ್ಡು 2.5% ಕರೆಕ್ಷನ್ ಆದರೂ ಕೂಡ ಇಂಡಿಯಾದಲ್ಲಿ 24 ಕ್ಯಾರೆಟ್ ಗೋಲ್ಡಿಗೆ ನೀವೀಗ 1,58,547 ರೂಪಾಯಿ ಕೊಡಬೇಕು 10 ಗ್ರಾಮಿಗೆ. ಹಾಗೆಯೇ ಚಿನ್ನದಲ್ಲಿ 10% ಆಲ್ಮೋಸ್ಟ್ 9% ಫಾಲ್ ಆಗಿ 75ಕ್ಕೆ ಬಂದಿದೆ. ಆದರೂ ಕೂಡ 2,71,000 ನೋಡಿ. ಇದೆಲ್ಲ 75-70ಕ್ಕೆ ಬಂದಾಗ ನಿಮಗೆ 2,40,000 45,000ಕ್ಕೆ ಸಿಗ್ತಾ ಇತ್ತು. ಈಗ ಒಂದು 15-20,000 ನಿಮಗೆ ಆ ಇಂಪೋರ್ಟ್ ಡ್ಯೂಟಿ ಕಾರಣದಿಂದಾಗಿ ಜಾಸ್ತಿ ಕೊಡ್ತಾ ಬರಬೇಕಾಗುತ್ತೆ. ನೋಡೋಣ ಎಲ್ಲಿಗೆ ಹೋಗ್ತಾ ಹೋಗುತ್ತೆ ಸಿಲ್ವರ್ ಅಂತ. ಹಾಗೆಯೇ ಕಾಪರಲ್ಲೂ ಕೂಡ ಕರೆಕ್ಷನ್ ಬಂದಿತ್ತು. ಕಾಪರಲ್ಲಿ 4%, ಎಲ್ಲ ಮೆಟಲ್ ಸೆಕ್ಟರಲ್ಲೂ ಕೂಡ ಒಂದು ಕರೆಕ್ಷನ್ ಬಂದಿದೆ. ಸೊ ರುಪಿ ಈಗಲೂ ಕೂಡ ವೀಕ್ ಇದೆ. 95 ರೂಪಾಯಿ 95 ಪೈಸೆಗೆ ಬಂದು ನಿಂತಿದೆ. ಸೊ ಹೇಗೆ ಓಪನ್ ಮಾಡಿದ್ದಾರೆ, ಹೇಗೆ ಕ್ಲೋಸ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. FIಗಳು ಲಾಸ್ಟ್ ವಾರದಲ್ಲಿ ಅಂತ ನೋಡ್ತಾ ಬರ್ತಾರೆ. 13ನೇ ತಾರೀಕು FIಗಳು ಸೆಲ್ಲಿಂಗ್ ಮಾಡಿದ್ರು. 14ನೇ ತಾರೀಕು ಸ್ವಲ್ಪ ಬೈ ಮಾಡಿದ್ರು. ಅವತ್ತು ಮಾರ್ಕೆಟ್ ಕೂಡ ಒಂದು ಒಳ್ಳೆ ಇದು ಶಾರ್ಟ್ ಕವರಿಂಗ್ ರ್ಯಾಲಿ ಕೊಡುತ್ತೆ ಅನ್ನೋ ಥರ ಕೊಡ್ತು. ಯಾಕಂದರೆ FI DIಗಳು ಇಬ್ಬರು ಕೂಡ ಬೈ ಮಾಡಿದ್ರು ಅವತ್ತು. ಆದರೆ ಶುಕ್ರವಾರ ದಿನ DIಗಳು ಸೆಲ್ ಮಾಡಿದ್ದಾರೆ. FIಗಳು 1,329 ಕೋಟಿ ಬೈನೇ ಮಾಡಿದ್ದಾರೆ, ವಿಚ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸೈನ್. ಆದರೆ ಮಾರ್ಕೆಟಲ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಸೆಲ್ಲಿಂಗ್ ಬಂದಿದೆ ಅವತ್ತು. ಸೊ ಇದು ಯಾವ ರೀತಿಯಾಗಿ FI DIಗಳು ಕ್ಲೋಸ್ ಮಾಡಿದ್ದಾರೆ ಅಂತ ಓವರಾಲ್ ನೋಡೋದಾದರೆ ಕ್ಲೈಂಟ್ FIಗಳದ್ದು ಕೂಡ ಒಂದು ಯಾವುದೋ ಒಂದು ಸ್ಟ್ರಿಕ್ಟ್ ಇಂಡಿಕೇಶನ್ ಅಂತ ಇಲ್ಲ. ಸೊ ಸ್ಟ್ರಾಂಗ್ ಬುಲ್ಲಿಶ್ ಆಗಿದ್ದಾರೆ. ಇಂಡೆಕ್ಸ್ ಆಪ್ಷನಲ್ಲಿ ಕ್ಲೈಂಟ್ ಸ್ಟ್ರಾಂಗ್ ಬುಲ್ಲಿಶ್ ಆಗಿದ್ದಾರೆ. ಆದರೆ FIಗಳು ಸ್ಟ್ರಾಂಗ್ ಬೇರಿಶ್ ಆಗಿದ್ದಾರೆ. ಇಬ್ಬರು ಒಂದೇ ಕಡೆ ಇಲ್ಲ. ಸೊ ನಿಮ್ಗೆ ಗೊತ್ತಾಗ್ತಿದೆ ಮಾರ್ಕೆಟಲ್ಲಿ ಯಾವ ಕಡೆ ಹೋಗ್ತಾ ಇದೆ ಅಂತ. ಕ್ಲೈಂಟ್ ಯಾರು ಇರುತ್ತೋ ಅದರ ಆಪೋಸಿಟೇ ಮಾರ್ಕೆಟ್ ಹೋಗ್ತಾ ಇರುತ್ತೆ. ಸೊ ಓವರಾಲ್ ಅಡ್ವಾನ್ಸ್ ಡಿಕ್ಲೈನ್ ನಾನು ಆಗಲೇ ಹೇಳಿದಾಗೆ ಬೀಳೋ ದಿನ ಡಿಕ್ಲೈನ್ಗಳು ಜಾಸ್ತಿ ಆಗುತ್ತೆ. ಶಾರ್ಟ್ ಕವರಿಂಗ್ ಬಂದ ದಿನ ಅಡ್ವಾನ್ಸ್ಗಳು ಕಮ್ಮಿ ಬರ್ತಾ ಹೋಗುತ್ತೆ. ಇದು ಒಂದು ವೀಕ್ ಮಾರ್ಕೆಟಿನ ಒಂದು ಸೆಂಟಿಮೆಂಟ್ ಅಲ್ವಾ ಇದು. IT ಸೆಕ್ಟರ್ 1.3% ಅಪ್ ಬಂದಿರೋದು ಟಾಪ್ ಗೇನರ್ ಆಗಿತ್ತು. ಹಾಗೆಯೇ ನಮ್ಮ ಟಾಪ್ ಲೂಸರ್ ಅಂದರೆ ಮೆಟಲ್ ಸೆಕ್ಟರೇ ಆಗ್ತಾ ಹೋಗಿತ್ತು. ಅದೇ ರೀತಿಯಾಗಿ ನಿಫ್ಟಿದು ಪೊಸಿಷನ್ ನೋಡ್ತಾ ಬರೋದಾದರೆ ನಾವು 23,700
ಮ್ಯಾಕ್ಸ್ ಪೇನ್ ಕಾಣಿಸ್ತಾ ಇದೆ, ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. 24,000ದಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಇದೆ ಇವಾಗ. ಹಾಗೆಯೇ 23,000ದಲ್ಲಿ ದೊಡ್ಡ ಸಪೋರ್ಟ್ ಇದೆ. ಮಧ್ಯದಲ್ಲಿ 23,500 ಕೂಡ ಸಪೋರ್ಟ್ಗಳು ಕಾಣಿಸ್ತಾ ಇದೆ. 23,500ನ ಉಳಿಸ್ಕೊಳುತ್ತಾ ನಿಫ್ಟಿ ಮಂಗಳವಾರಕ್ಕೆ ಏನು ಅನ್ನೋದನ್ನು ನಾಳೆ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಮತ್ತೆ ಹೇಳ್ತಾ ಇದ್ದೀನಿ, ಈ ವಾರ ಈ ತಿಂಗಳಲ್ಲಿ ಒಂದು ರಜಾ ಕೂಡ ಇದೆ. ಅದು ಯಾವತ್ತು ಬಕ್ರೀದಿಗೆ 28 ಮೇ ಮುಂದಿನ ವಾರ ಅಲ್ಲ, ಅದ್ರ ಮುಂದಿನ ವಾರ ಗುರುವಾರ ದಿವಸ ಸೆನ್ಸೆಕ್ಸ್ ಎಕ್ಸ್ಪೈರಿ ಅವತ್ತು ಬುಧವಾರಕ್ಕೆ ಶಿಫ್ಟ್ ಆಗ್ತಾ ಹೋಗಿರುತ್ತೆ. ಅವತ್ತೊಂದು ರಜಾ ಇದೆ. ದಯವಿಟ್ಟು ವೀಕೆಂಡ್ಗಳಲ್ಲಿ ಪೊಸಿಷನ್ನ ಉಳಿಸ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಯಾವುದು ಕೂಡ ಕ್ಲಿಯರ್ ಕಟ್ಟಾಗಿ ಒಂದು ಇಂಡಿಕೇಶನ್ ಅನ್ನೋದು ಕೊಟ್ಟಿಲ್ಲ. ತುಂಬ ಡೈನಾಮಿಕ್ ಆಗಿದೆ ಮಾರ್ಕೆಟು, ಈಗಲೂ ಕೂಡ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ. ಅದನ್ನೆಲ್ಲದನ್ನು ಗಮನ ಇಟ್ಕೊಂಡು ನಾವು ಮುಂದಿನ ನಡೆಯನ್ನು ನೋಡ್ತಾ ಹೋಗಬೇಕು. ಇನ್ವೆಸ್ಟ್ಮೆಂಟ್ಗೆ ಖಂಡಿತ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಇನ್ವೆಸ್ಟ್ಮೆಂಟ್ನ ಮಾಡಿ ಒಳ್ಳೆ ಲೆವೆಲ್ಗಳಿಗೆ ಸಿಕ್ಕಿದಾಗ, ಯಾಕೆಂದರೆ ನಮ್ಮ ಚಾನಲ್ನ 2026ರ ಮಿಷನ್ ಕೂಡ ಅದೇ ಆಗಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಗುರಿ ಜೊತೆಗೆ ಇನ್ವೆಸ್ಟ್ ಇರಲಿ, ಅದು ಶಾರ್ಟ್ ಟರ್ಮ್ ಆಗಿರಲಿ, ಲಾಂಗ್ ಟರ್ಮ್ ಆಗಿರಲಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಯಾರಿಗಾರು ಇಷ್ಟ ಆಗ್ತಾ ಇದೆ ಅಂತಂದರೆ ನೀವು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಅವರ ಒಂದು ಕೂಪನ್ ಕೋಡ್ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ನೀವು ಚೆಕ್ಔಟ್ ಮಾಡ್ಬೋದು. ಒಂದಿಷ್ಟು ಆಪ್ಷನ್ ಚೈನು, ನಿಮಗೆ FIDAಗಳ ಸಮ್ಮರಿ, ಒಂದಿಷ್ಟು ಏನು ನಾವು ಡೈಲಿ ಮಾತಾಡ್ತೀವಲ್ಲ ಅಷ್ಟು ಟೂಲ್ಗಳು, ಫೀಚರ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.